ಸ್ನೇಹಿತರ ಜೊತೆಯಲ್ಲಿ ಕಪ್ಪೆ ಮತ್ತು ಹಾವುಗಳನ್ನು ಗಮನಿಸ್ಕೊಂಡು ಕುದುರೆಮುಖ ತಪ್ಪಲಿನಲ್ಲಿ ಓಡಾಡ್ತಾ ಇದ್ವಿ ಒಂದು ರಾತ್ರಿ. ಹೀಗೆ ಹೋಗ್ಬೇಕಾದ್ರೆ ರಸ್ತೆ ಬದಿಯ ಒಂದು ಕೊಳ, ಆ ಕೊಳದಲ್ಲಿ ಕಪ್ಪೆಗಳ ಒಂದು ಶಬ್ದ ಕೇಳಿಸ್ತಾ ಇತ್ತು. ಏನು ಅಂತ ನೋಡೋಕ್ಕೆ ಆ ಕಡೆ ಹೋದಾಗ ಒಂದು ಕಪ್ಪೆ ಭಾಳ ವಿಶೇಷವಾಗಿ ಮತ್ತು ವಿಚಿತ್ರವಾಗಿ ಕಾಣಿಸ್ತು. ಏನು ಅಂತಂದರೆ ಆ ಕಪ್ಪೆಯ ಮೈ ಮೇಲೆ ಒಂದು ಅಣಬೆ ಬೆಳೆದಿತ್ತು. ಅದನ್ನ ನೋಡಿ ಭಾಳ ಆಶ್ಚರ್ಯ ಆಯಿತು. ಯಾಕೆಂದರೆ ಯಾವುದೇ ಒಂದು ಜೀವಂತ ಒಂದು ಪ್ರಾಣಿಯ ಮೇಲೆ ಅಥವಾ ಯಾವುದೇ ಜೀವಿ ಮೇಲೆ ಅಣಬೆ ಬೆಳೆಯೋದು ಇಲ್ಲಿವರೆಗೂ ಒಂದು ದಾಖಲೆ ಇಲ್ಲ. ಮತ್ತು ಅಲ್ಲಿ ಬೆಳೆದಿಂದಂಥ ಅಣಬೆ ಏನಿತ್ತು ಅದನ್ನು ಬಾನೆಟ್ ಮಶ್ರೂಮ್ ಅಂತ ಕರಿತೀವಿ. ಮತ್ತು ಆ ಕಪ್ಪೆ ಏನಿದೆ ಅದು ರಾವ್ಸ್ ಗೋಲ್ಡನ್ ಬ್ಯಾಕೆಟ್ ಫ್ರಾಗ್ ಅಂತ. ಆ ಅಣಬೆಯ ಪ್ರಭೇದ ಏನಿದೆ ಅವು ಕೊಳೆಯುತ್ತಿರೋಂಥ ಮರದ ದಿಮ್ಮಿಗಳ ಮೇಲೆ ಬೆಳೆಯುವಂಥ ಒಂದು ಅಣಬೆ. ಅಂಥದ್ದು ನಮಗೆ ಆ ಒಂದು ಕಪ್ಪೆಯ ಮೇಲೆ ಕಾಣಿಸ್ತು. ಅದನ್ನು ನೋಡ್ತಿದ್ದಂಗೆ ಇಮಿಡಿಯೇಟು ಫೋಟೋ ತೊಗೊಂಡೆ. ನಂತರದಲ್ಲಿ ಸಿಟಿಸನ್ ಸೈನ್ಸ್ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಅದನ್ನು ಹಾಕಿದ್ದಾಯಿತು. ಆವಾಗ ಇನ್ನೂ ವಿಜ್ಞಾನಿಗಳು ಕೂಡ ಇದ್ರ ಬಗ್ಗೆ ಇನ್ನಷ್ಟು ಅವರ ಅಭಿಪ್ರಾಯಗಳನ್ನು ಕೊಡೋಕ್ಕೆ ಶುರು ಮಾಡಿದ್ರು. ಇದು ಭಾಳ ಒಂದು ರೇರ್ ಅಥವಾ ಇಲ್ಲಿವರೆಗೂ ವಿಜ್ಞಾನ ಲೋಕದಲ್ಲಿ ದಾಖಲೆ ಆಗಿಲ್ದಿರೋಂಥ ಒಂದು ಸಂಭವ ಅಂತ ತಿಳಿಸಿದ್ರು. ನಂತರ ಅದ್ರ ಬಗ್ಗೆ ನಾನು ಮತ್ತು ಗೆಳೆಯ ಚಿನ್ಮಯ್ ರೆಪ್ಟೈಲ್ಸ್ ಆ್ಯಂಡ್ ಆಂಫಿಬಿಯನ್ಸ್ ಅನ್ನುವಂಥ ಒಂದು ವಿಜ್ಞಾನ ನಿಯತಕಾಲಿಕೆ, ಅದರಲ್ಲಿ ಒಂದು ವಿಜ್ಞಾನ ಬರಹವನ್ನು ಬರೆದ್ವಿ. ಅದು ಇತ್ತೀಚೆಗೆ ಕಳೆದ ವಾರ ಪ್ರಕಟ ಆಯಿತು. ಇದು ಹೀಗೆ ಏನಕ್ಕೆ ಆಗಿದೆ ಅಂತ ಹೇಳೋದು ಕಷ್ಟ ಆಗುತ್ತೆ, ಅದಕ್ಕೆ ಹೆಚ್ಚಿನ ಅಧ್ಯಯನಗಳಾಗಬೇಕಾಗ್ತವೆ. ಆದರೆ ಈ ರೀತಿ ಒಂದು ಆಗಿದೆ, ಈ ರೀತಿಯ ಒಂದು ಸಂಭವ ಇದೆ ಅಂತ ನಾವು ಇದನ್ನು ವಿಜ್ಞಾನ ಲೋಕಕ್ಕೆ ಪರಿಚಯಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ವಿಜ್ಞಾನಿಗಳು ಇದರ ಬಗ್ಗೆ ಹೆಚ್ಚಿನ ಸಂಶೋಧನೆನ ಮಾಡಬೇಕಾಗ್ತದೆ. ನಾವು ಕೂಡ ನಮ್ಮ ಕೈಲಾದಷ್ಟು ಅಧ್ಯಯನವನ್ನು ಮುಂದಿನ ದಿನಗಳಲ್ಲಿ ನಡೆಸ್ಕೊಂಡು ಹೋಗ್ತೀವಿ. ಧನ್ಯವಾದಗಳು. ಲೋಹಿತ್ ವೈಟಿ. ನನ್ನ ಜೊತೆಯಲ್ಲಿ ಇದ್ದಂಥ ಸ್ನೇಹಿತರು ಚಿನ್ಮಯ್ ಸಿ ಮಳಿಯೆ, ಆಶಾ ಎಸ್, ನವೀನ್ ಅಯ್ಯರ್, ನಿಶಾ ಬಿಜಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.